ಇನ್ನು ಬಿತ್ತನೆ ಬೀಜ ಹಾಗೂ ಗೊಬ್ಬರಕ್ಕೆ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಏನ್ ಈ ಸಂಬಂಧ ಅಪ್ಡೇಟ್ ಬರ್ತಾ ಇದೆ ನೋಡ್ತಾನೆ. ಬಿತ್ತನೆ ಬೀಜ ಗೊಬ್ಬರಕ್ಕಾಗಿ ರೈತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಬೀದರ್ನ ಹುಲ್ಸೂರು, ಬೇಲೂರು, ಗೊರಟ ಭಾಗಗಳಲ್ಲಿ ಮೀರ್ಕಲ್ ಗ್ರಾಮದಲ್ಲಿ ರೈತರು ಪರದಾಟವಂತ ಮಾಡುವಂತ ಸ್ಥಿತಿ ಎದುರಾಗಿದೆ. ಬಿತ್ತನೆ ಬೀಜಕ್ಕೆ ಬಿತ್ತನೆ ಬೀಜಗಳ ವಿತರಣೆ ಕೇಂದ್ರ ತೆರೆದ್ರೂ ಕೂಡ ಅಲ್ಲಿ ಸಮರ್ಪಕವಾಗಿ ಬೀಜ ವಿತರಣೆ ಮಾಡ್ತಾ ಇಲ್ಲ. ಹಾಗಾಗಿ ರೈತರು ಒಂದು ತಲೆನೋವಾಗಿದೆ. ರೈತರಿಗೆ ಇದು ಗೊಬ್ಬರ ಸಿಗ್ತಾ ಇಲ್ಲ, ಬೆಳೆಯನ್ನ ಬೆಳೆಯೋದಕ್ಕೆ ಬಿತ್ತನೆ ಬೀಜ ಸಿಗ್ತಾ ಇಲ್ಲ. ನೋಡಿ ಯಾವ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ನಮ್ಮಲ್ಲಿ ಬಿತ್ತನೆ ಮಾಡೋದಕ್ಕೆ ಬೀಜನೇ ಸಿಗ್ತಾ ಇಲ್ಲ ಅಂದ್ರೆ ನಾಳೆ ತಿನ್ನೋದಕ್ಕೆ ಅನ್ನ ಹೆಂಗೆ ಸಿಗುತ್ತೆ ಸ್ವಾಮಿ? ಬೀದರ್ನ ಹುಲ್ಸೂರು, ಬೇಲೂರು, ಗೊರಟ, ಮೀರ್ಕಲ್ ಗ್ರಾಮದಲ್ಲಿ ರೈತರು ಬೀಜವನ್ನ ಕೊಡಿ, ನಮಗೆ ಬೀಜ ಸಿಕ್ಕವರು ನಮಗೆ ಗೊಬ್ಬರವನ್ನ ಕೊಡಿ, ಗೊಬ್ಬರ ಹಾಕಿಲ್ಲ ಅಂದ್ರೆ ಬೆಳೆ ಹೇಗೆ ಬರುತ್ತೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಪರದಾಟವನ್ನ ಮಾಡ್ತಾ ಇದ್ದಾರೆ. ನಿತ್ಯ ಕಚೇರಿಗೆ, ವಿತರಣೆ ಕೇಂದ್ರ ಕಚೇರಿಗೆ ಬರ್ತಾರೆ, ಕೊಡಿ ಬಿತ್ತನೆ ಬೀಜ ಕೊಡಿ ಅಂತ ಕೇಳ್ತಾರೆ. ವಿತರಣೆ ಕೇಂದ್ರ ಏನೋ ತೆಗೆದಿರುತ್ತೆ, ಆದ್ರೆ ಅಲ್ಲಿ ಸಮರ್ಪಕವಾಗಿ ಬೀಜ ಬಿತ್ತನೆ ಮಾಡ್ತಾ ಇಲ್ಲ ಅಂತೆ. ಹಾಗಾಗಿ ರೈತರು ಇದಕ್ಕಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ನೋಡೋಣ ಏನಲ್ಲಿ ಗಲಾಟೆಗಳು ನಡೀತಾ ಇದೆ, ಅಧಿಕಾರಿಗಳು ಏನು ಹೇಳ್ತಾರೆ. ರೈತರು ಅವರು ಪ್ರಶ್ನೆನ ಮಾಡ್ತಾ ಇದ್ದಾರೆ, ಅಲ್ಲಿ ನೋಡ್ತಾ ಇರ್ಬೋದು. ಬಿತ್ತನೆ ಬೀಜ ಕೊಡಿ, ನಮಗೆ ಗೊಬ್ಬರವನ್ನ ಕೊಡಿ, ನಾವು ಬೆಳಿಬೇಕಾ ಬೇಡವಾ? ಬೀಜಗಳಿಲ್ಲ ಅಂದರೆ ನಾವೇನು ಮಾಡಬೇಕು? ನೀವು ನಮಗೆ ಯಾಕೆ ಹೇಳ್ತೀರಾ? ವಿತರಣೆ ಕೇಂದ್ರದಲ್ಲಿ ನೀವು ನಿಮ್ಮ ಕೆಲಸ ಅದು. ನಮಗೆ ಎಷ್ಟು ಸಮರ್ಪಕ ಬೀಜಗಳು ಬೇಕು, ಇಲ್ಲಿನ ಜಮೀನುಗಳು ಎಷ್ಟಿದೆ, ಎಷ್ಟು ಎಕರೆ ಜಮೀನಿಗೆ ಎಷ್ಟು ಬೀಜ ಬೇಕಾಗುತ್ತೆ ಅದು ನಿಮಗೆ ಗೊತ್ತಿರುತ್ತೆ. ಯಾಕೆ ಕೊಡೋಲ್ಲ ನೀವು ಅನ್ನುವಂಥ ನಿಟ್ಟಿನಲ್ಲಿ ಜಗಳ ಆಡ್ತಾ ಇದ್ದಾರೆ. ರೈತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ರೈತ ಸಂಪರ್ಕ ಕೇಂದ್ರದ ಮುಂದೆ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ನಿಂತರೂ ಕೂಡ ರೈತರಿಗೆ ಸಮರ್ಪಕವಾಗಿ ಬೀಜ ಸಿಗ್ತಾ ಇಲ್ಲ. ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಕ್ಕಾಗಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಬಂದು ದಿನ ಬೆಳಗಾದ್ರೆ ಬಂದು ಸಾಲುಗಟ್ಟಿ ನಿಲ್ತಾರೆ ರೈತರು. ಅಲ್ಲಿ ಬೀಜ ಕೊಡಿ, ನಮಗೆ ರಸಗೊಬ್ಬರ ಬೇಕು ಅಂತ ಹೇಳಿ. ಆದ್ರೂ ಸಂಪರ್ಕ ಕೇಂದ್ರದವರು ಒಂಥರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ರೈತರ ಒಂದು ಈ ಗೋಳನ್ನ ಕೇಳ್ತಾನೆ ಇಲ್ಲ. ಬೀಜಕ್ಕಾಗ್ಲಿ ಅಥವಾ ಗೊಬ್ಬರಕ್ಕಾಗ್ಲಿ ಯಾವುದೇ ರೀತಿಯಾದಂಥ ಸ್ಪಂದನೆ ನೀಡ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಜನರು, ರೈತರು ಒಟ್ಟಿಗೆ ಕೂಡಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕ್ತಾ इरुವಂತದ್ದು. साहेब त्या दिवशी या म्हणलो तुम्ही आलो का नाही? ते टोकन किती 8 दिवस झालं देऊन. काल आलो, गेट पैसे आले की बंद. आज भी गेट पैसे नाही तर राकेल टाकून आम्ही जाळून घेतो. त्यांना बी घ्या म्हणा. ड्रायव्हर मध्ये फायली ड्रायव्हर मध्ये काढून नंबर दिले तर कधीचे गाडी बघा. पहिले टोकन दिले, पुन्हा का म्हणतात सगळे लाईन मध्ये थांबा. लिहून द्या नाही म्हणून लिहून द्या म्हणा. तुम्ही म्हणलो सोमवारी देतात, रविवारी दिले नाही. ಬೀಜ ತಂದೆ ತರ್ಲಾಕ್ ಬಂದಿದ್ದೇವು. ಬೀಜನೇ ನಮಗೆ 8 ದಿನ ತಿರ್ಗತ್ತಿದ್ದೇವು. ಈಗ ನಮಗೆ ಏನ್ ಬಿ ಇದು ಮಾಡಲ್ರು ಮಾಡ್ತಾರಂಗ ಅದಕ್ಕೆ ಅಂದ್ರೆ ಬೀಜ ವ್ಯವಸ್ಥೆ ಮಾಡಲ್ಲ. ಬೀಜ ವ್ಯವಸ್ಥೆ ಅಂದ್ರೆ ದಿನಕ್ಕೆ ಉಲ್ಟಾಕ್ ಹೋಯ್ತಾರ, ತಿನ್ನಕ್ ಬರ್ತಾರ, ಏನ್ ಮುಂಜಾನೆ ಗ್ಯಾರಾಗ ಬರ್ತಾರ. ಅದ್ರ ಟೈಮಿಗೆ ಇಲ್ರಿ ಅವ್ರಿಗೆ. ನೀವು ರೈತರು ಮುಂಜಾನೆ ಇಟ್ಕೊಂಡ್ರಿ? ನಾ ಮುಂಜಾನೆ 8ಕ್ಕೆ ಬಂದೇನ್ರಿ ಇಲ್ಲಿ. ಕರೆಕ್ಟ್ 8ಕ್ಕೆ ಇಲ್ಲೇ ಇದ್ದೀವಿ. ಆದ್ರೆ ನಿಮ್ಗೆ ಬೀಜ ಹೇಳಕ್ಕೆ ನಂಬರ್ ಇಲ್ಲ. ಚಾ ಕೊಂಡು ಬಂದೆ, ಏನೋ ಒಂದು ನಾಷ್ಟ ಮಾಡಿಲ್ರಿ. ದಿನ ಅದ್ರಿಗೆ ಏನ್ ಲೆಕ್ಕ ಇಲ್ಲ. ಈಗ ನಿಮ್ಮಲ್ಲಿ ಬೇಲೂರ್ದಾಗ ಕೇಂದ್ರ ಅದಲ್ಲ, ಬೀಜ ವಿತರಣೆ ಕೇಂದ್ರ ಬೇಲೂರ್ದಾಗ ಅದಾರಿ. ಒಂದ್ ರೋಡ್ ಕೊಟ್ರು ಆಯ್ತು. ದೊಡ್ಡ ಸಾವುಕಾರ ಮನೆ ಹೋದು, ಗರೀಬರ ಮನೆ ಅಲ್ಲೇ ಕುಂತರು. ಈಗ ಅಲ್ಲಿ ಬೀಜ ಇಲ್ರಿ.
ಅದಕ್ಕೆ ನೀವು ಹುಡ್ಸಕ್ ಬಂದಿರಿ. ಈಗ ಅದ್ರ ಕಡೆ ಹೊಲ್ಸಕ್ ಬಂದಿರಿ, ಬೇಲೂರ್ಗೆ ಬಂದ್ರ ಇಲ್ಲಿ ಹೊಲ್ಸರತ್ತೆ ಬರೈತ್ರಿ. ಅಂದ್ರೆ ಬೇಲೂರ್ದಾಗ ನಿಮ್ಗ ಬೀಜ ಸಿಗಲ್ಲ. ಬೀಜ ಸಿಕ್ಕೊಟ್ಟಿಲ್ರಿ. ಈಗ ಬೇಲೂರ್ಗೆ ಬೀಜ ಕೊಟ್ರೆ ನಾವು ಹೊಲ್ಸರ್ಕ್ ನಮ್ ಸಂಪರ್ಕ ಏಟ್ ದೂರ ಬರೋದ್ ಆಗತ್ತಿನ ದೊಡ್ಡವರಿಗೆ ಬೀಜ ಹಾಕ್ತಾವ್ರಿ, ಸಣ್ಣ ಒಕ್ಕಲಿಗರ ಅಲ್ಲೇ ಸಾಯ್ತಾವ. ಅದ್ರ ಮುಖ ನೋಡಿ ಬೀಜ ಕೊಡ್ಲತ್ತಾರ ಅಂದಂಗ ಆಯ್ತು. ಎಸ್, ನೋಡ್ತಾ ಇದ್ದೀರಾ ಅಲ್ಲಿ ರೈತರು ಯಾವ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೀದರ್ನ ಪ್ರತಿನಿಧಿಯಾದಂಥ ಮಹೇಶ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಅವರೇ, ಏನು ಅಧಿಕಾರಿಗಳು ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ? ಯಾಕೆ ಅವರು ಬೀಜವನ್ನು ಅಥವಾ ಗೊಬ್ಬರವನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಅವ್ರಿಗೇನು ಬಂದೇ ಇಲ್ವಾ ಅಥವಾ ಬಂದರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಏನು ಅಲ್ಲಿನ ಪರಿಸ್ಥಿತಿ ಅಂತ? ಭವನ ಈಗಾಗಲೇ ಮುಂಗಾರು ಚುರುಕುಗೊಂಡಿದ್ದು, ಮುಂಗಾರು ಚುರುಕುಗೊಂಡ ಹಿನ್ನೆಲೆಯಲ್ಲಿ ಈಗ ಬಿತ್ತನೆ ಕೂಡ ಅಷ್ಟೇ ಚುರುಕುಗೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬರ್ತಕ್ಕಂಥ ಬೇಲೂರು, ಗೋಟಾ, ಮುಚ್ಚಳಂಬು, ಮಿರ್ಕಲ್ಲು ಅನೇಕ ಗ್ರಾಮಗಳ ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈಗಾಗಲೇ ಬೀಜದ ಒಂದು ವಿತರಣಾ ಕೇಂದ್ರದಲ್ಲಿ ಬೀಜ ಒಂದು ಅಸಮರ್ಪಕವಾಗಿ ವಿತರಣೆ ಆಗ್ತಾ ಇರೋ ಅನ್ನೋ ಮಾಹಿತಿಯನ್ನು ಕೇಳಿಬಂದೆ. ಅದರಲ್ಲಿ ಅಲ್ಲಿ ರೈತರು ಕೂಡ ಮುಂಜಾನೆ 8 ಗಂಟೆಯಿಂದ ತಮ್ಮ ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಬೀಜ ವಿತರಣೆ ಸಮರ್ಪಕವಾಗ್ತಾ ಇಲ್ಲ, ನಮಗೆ ಬೀಜ ಸಿಗ್ತಾ ಇಲ್ಲ ಅನ್ನೋ ಪರದಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ರೈತರು ಬೀಜವನ್ನು ತೆಗೆದುಕೊಂಡು ಹೊಲಗದ್ದೆ ಬಿತ್ತನೆ ಮಾಡುವ ಈ ಒಂದು ಸಂದರ್ಭದಲ್ಲೇ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ತಪ್ಪಿಸಿ ಈ ರೀತಿಯಾಗಿ ರೈತರನ್ನ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ಈಗಾಗಲೇ ಏನಂದ್ರೆ ಮುಂಗಾರು ಚುರುಕುಗೊಂಡ ಹಿನ್ನೆಲೆಯಲ್ಲಿ ದಾಸ್ತಾನು ಮಾಡ್ಕೊಳ್ಬೇಕಾಗಿತ್ತು, ದಾಸ್ತಾನು ಮಾಡ್ಕೊಂಡಿಲ್ಲ. ಹೀಗಾಗಿ ಈಗ ಈ ರೈತರಿಗೆ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇವೆ. ಇದರಿಂದಾಗಿ ರೈತರು ರುಚಿಗೆದ್ದು ಅಲ್ಲಿ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಭವನ. ಅಂದರೆ ಈಗ ಗ್ರಾಮದಲ್ಲಿ ಎಷ್ಟು ಎಕರೆ ಜಮೀನಿದೆ, ಎಷ್ಟು ಜನಕ್ಕೆ ಎಷ್ಟು ಬೀಜ ಬೇಕಾಗುತ್ತೆ, ಗೊಬ್ಬರ ಬೇಕಾಗುತ್ತೆ, ಅವ್ರು ಎಲ್ರಿಗೂ ಗೊತ್ತಿರುತ್ತಲ್ಲ. ಹೌದು ಹೌದು ಭವನ. ಮುಂಚೆನೆ ಸರ್ಕಾರಿ ಅಧಿಕಾರಿಗಳು ಮತ್ತು ಅಲ್ಲಿ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರದವರು ಈ ಒಂದು ಏರಿಯಾದಲ್ಲಿ ಅಂದ್ರೆ ಈ ಒಂದು ವಲಯದಲ್ಲಿ ಎಷ್ಟು ಎಕರೆ ಜಮೀನು ಇದೆ, ಎಷ್ಟು ಆ ಭೂಮಿಗೆ ಎಷ್ಟು ಬೀಜ ಬಿತ್ತನೆಗಳು ಬೇಕು ಅನ್ನೋದನ್ನ ಸಮರ್ಪಕವಾಗಿ ಅವ್ರು ಏನಪ್ಪಾ ಅಂದ್ರೆ ದಾಸ್ತಾನು ಮಾಡ್ಕೊಳ್ಬೇಕು. ಆ ಮಳೆ ಬಿದ್ದ ನಂತರ ರೈತರು ಬರ್ತಾರೆ ಅನ್ನೋದು ಕೂಡ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಹೀಗಾದ್ರೂ ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಈಗಾಗಲೇ ಮುಂಗಾರು ಮೊದಲೇ 15 ದಿವಸ ಮುಂಗಾರು ಮಳೆಯನ್ನು ಪ್ರವೇಶ ಆಗಿದೆ ಈ ಕಡೆ ಈ ಒಂದು ಗಡಿ ಭಾಗದಲ್ಲಿ. ಇದರಿಂದಾಗಿ ರೈತರು ಈಗ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಬೀಜ ಕೊರತೆ ಇದೆ, 2 ದಿವಸಗಳ ನಂತರ ಬರುತ್ತೆ, ನಾಳೆ ಬರುತ್ತೆ, ನಾಡ್ದು ಬರುತ್ತೆ ಅನ್ನೋ ಒಂದು ಈ ರೀತಿ ನೆಪ ಹೇಳುವುದರ ಮೂಲಕ ರೈತರಿಗೆ ಬೀಜ ಕೊಡದೆ ಬಿತ್ತನೆ ಮಾಡೋದ್ರಲ್ಲಿ ವಿಳಂಬ ಆಗ್ತಾ ಇದೆ ಅಂತ ಹೇಳ್ಬೋದು ಭವನ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್. ಎಸ್, ನೋಡ್ತಾ ಇದ್ದೀರಾ ಅಲ್ಲಿ ಅಧಿಕಾರಿಗಳು ಈಗಾಗಲೇ ಅವರು ತರಿಸ್ಕೊಳ್ಬೇಕಿತ್ತು, ಅವರ ಕೆಲಸನ ಅವ್ರು ಸರಿಯಾಗಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಆಗುತ್ತೆ ಗೊತ್ತಾಗ್ತಾ ಇದೆ ಅಲ್ಲಿ. ಅಥವಾ ಏನೋ ಬೇರೆ ರೀತಿಯಾಗಿ ಗೊಬ್ಬರವನ್ನು ಇವರು ದಾಸ್ತಾನು ಮಾಡ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ದಾಸ್ತಾನು ಮಾಡ್ಕೊಂಡಿಟ್ರು ಕೊಡಬಾರ್ದು ಅನ್ನುವಂಥ ಯೋಚನೆ ಏನೋ ಗೊತ್ತಿಲ್ಲ. ಆದರೆ ರೈತರು ಮಾತ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.